ಮೌನ ಮಾತಾದಾಗ ಕಥಾ ಸರಣಿಗೆ ಸ್ವಾಗತ. ಸ್ನೇಹ, ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬರೋದು ಲೇಟ್ ಆಗತ್ತೆ. ಪ್ರಾಪ್ತಿ ಜೋಪಾನ. ನಾನಿಲ್ಲ ಅಂತ ಹಠ ಮಾಡಿದ್ರೆ ಇವತ್ತು ನೀನೇ ಅವಳನ್ನು ಸಂಭಾಳಿಸು. ಜಾಸ್ತಿ ಹಠ ಮಾಡಿದ್ರೆ ನನಗೆ ಕಾಲ್ ಮಾಡು, ನಾನು ಮಾತಾಡ್ತೀನಿ ಅಂತ ಒಂದೇ ಸಮನೆ ಮಾತಾಡ್ತಾ ಇದ್ಲು ಪೂಜಾ. ಅವಳ ರೀತಿಗೆ ನಕ್ಕ ಸ್ನೇಹ, ನೀನು ಆರಾಮಾಗಿ ಹೋಗಿದ್ ಬಾ, ನಾನು ಪ್ರಾಪ್ತಿನ ನೋಡ್ಕೊಳ್ತೀನಿ. ಅವಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ, ಐ ವಿಲ್ ಮ್ಯಾನೇಜ್ ಹರ್ ಅಂದ ಸ್ನೇಹ ಮಾತಿಗೆ ತಲೆದೂಗಿ ಮನೆಯಿಂದ ಹೊರಟಲು ಪೂಜಾ. ಅವಳು ಹೋಗಿದ್ದು ನೋಡಿದ ಸ್ನೇಹ ಒಂದು ದೀರ್ಘವಾದ ನಿಟ್ಟುಸಿರನ್ನ ಬಿಟ್ಟು, ಯಾವಾಗ ನಿನ್ನ ಬದುಕು ಸರಿ ಹೋಗುತ್ತೋ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ನಿನಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಕಣೆ ಅಂತ ಹೇಳಿ ಕಣ್ಣಂಚನ್ನು ಒದ್ದೆ ಮಾಡಿಕೊಂಡ್ಲು ಸ್ನೇಹ. ಈ ಕಡೆ ಕ್ಯಾಬ್ ಹತ್ತಿ ಹೊರಟ ಪೂಜಾ ಕಣ್ಣಲ್ಲೂ ಕಣ್ಣೀರಿತ್ತು. ಸಾರಿ ಕಣೆ, ನನ್ನಿಂದ ನಿನಗೂ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿ ತನ್ನ ನೆನಪಿನ ಆಳಕ್ಕೆ ಇಳಿದ್ಲು ಪೂಜಾ. ನನಗೆ ನೀನಂದರೆ ಜೀವ ಕಣೆ, ಆದರೆ ನಿನಗೆ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ ಅಂತ ಮುಖ ಊದಿಸಿ ಕೂತಿದ್ದ ಸುಭಾಷ್. ಅವನ ವರಸೆಗೆ ನಕ್ಕು ಅವನ ಭುಜಕ್ಕೆ ತಲೆ ಅನಿಸಿ ಕೂತ್ಲು ಪೂಜಾ. ಯಾವಾಗಲೂ ಹೀಗೆ ಅಲ್ವಾ ಕೋಪಿಷ್ಟ? ನಾನು ಬರೋದು ಸ್ವಲ್ಪ ಲೇಟ್ ಆಯಿತು, ಸಾರಿ. ನಾನು ಬೇಕು ಅಂತ ಲೇಟ್ ಮಾಡಲಿಲ್ಲ, ನಮ್ಮ ಮನೆ ಬಗ್ಗೆ ಗೊತ್ತಲ್ವಾ ನಿನಗೆ, ಸಾರಿಪಾ ಅಂತ ಕೋಪಿಷ್ಟನ ಮುಂದೆ ಮುತ್ತು ಕರೆದ್ಲು ಹುಡುಗಿ. ಗೊತ್ತು ಕಣೆ, ನಿನ್ನ ಚಿಕ್ಕಮ್ಮನಿಗೂ ಕೊಡೋ ಸಮಯದಲ್ಲಿ ನನಗೆ ಸ್ವಲ್ಪ ಸಮಯ ಕೊಡು ಅಂತ ಕೇಳ್ತೀನಿ ಅಷ್ಟೇ. ಎಲ್ಲ ಕೆಲಸ ನೀನೇ ಮಾಡಬೇಕಾ? ನಾನು ಇಲ್ಲಿ ಕಾಯ್ತಾ ಇರ್ತೀನಿ ಅಂತ ಗೊತ್ತು ತಾನೆ. ನೀನು ಎಷ್ಟೊತ್ತಿಗೆ ಬರ್ತೀಯ ಅಂತ ಕಾಯೋದ್ರಲ್ಲೇ ಮೋಸ್ಟ್ಲಿ ನಾನು ಮುದುಕ ಆಗಿಬಿಡ್ತೀನಿ. ಆದಷ್ಟು ಬೇಗ ಮದುವೆ ಆಗೋಣ ಕಣೆ. ನಿನಗೆ ನನ್ನ ನೋಡೋದಕ್ಕೆ ಬರೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತು, ಅದಕ್ಕೆ ಬೇಗ ಮದುವೆ ಆದರೆ ಈ ಕಷ್ಟ ಇರಲ್ಲ ಅಂತ ಹೇಳಿ ಅವಳ ಮುಂಗುರಳನ್ನು ಸರಿಸಿದ. ನನಗೂ ನಿನ್ನನ್ನು ಯಾವಾಗ ಮದುವೆ ಆಗ್ತೀನೋ ಅನ್ನೋ ಆಸೆ ಇದೆ, ಆದರೆ ಮನೆಯಲ್ಲಿರೋ ಸಮಸ್ಯೆಗಳು ನನ್ನನ್ನು ಹೊರಗೆ ಬರೋದಕ್ಕೆ ಬಿಡಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಪೂರ್ವಿ ಮದುವೆ, ಅದಾದಮೇಲೆ ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಅವಳ ಮದುವೆ ಒಂದು ಮುಗಿದ್ರೆ ನನಗೂ ಅರ್ಧ ತಲೆನೋವು ತಪ್ಪತ್ತೆ ಅಂತ ಹೇಳಿ ಅವನ ಕೈಗೆ ತನ್ನ ಕೈ ಸೇರಿಸಿದ್ಲು. ಬೇಗ ಮಾತಾಡು, ನನಗೂ ನಿನ್ನನ್ನು ಬಿಟ್ಟಿರೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ ಅಂತ ಹೇಳಿ ಅವಳ ಹಣೆಗೆ ಕಿಸ್ ಮಾಡ್ದ. ಖಂಡಿತ ಮಾತಾಡ್ತೀನಿ ಸುಭಾಷ್, ನಿನಗೆ ಗೊತ್ತಲ್ವಾ ಚಿಕ್ಕಮ್ಮನ ಬಗ್ಗೆ, ಪೂರ್ವಿ ಬಗ್ಗೆ. ಇನ್ನು ಅಪ್ಪ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಇದ್ದಾರೆ. ಇನ್ನು ಪ್ರತು ಈಗ ತಾನೇ ಎಜುಕೇಷನ್ ಕಂಪ್ಲೀಟ್ ಆಗಿ ಕೆಲಸ ಹುಡ್ಕೋದ್ರಲ್ಲಿ ಬ್ಯುಸಿ ಇದ್ದಾನೆ. ಅವನಿಗೆ ಸದ್ಯಕ್ಕೆ ಮನೆ ಜವಾಬ್ದಾರಿ ಕೊಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಹಾಗಾಗಿ ಮನೆ ಜವಾಬ್ದಾರಿನ ನಿಭಾಯಿಸಬೇಕಾಗಿರೋ ಅನಿವಾರ್ಯತೆ ಇದೆ ಅಂತ ಹೇಳಿ ಅವನ ಭುಜಕ್ಕೆ ಹಾಗೆ ಹೊರಗಿದ್ಲು. ನನಗೆ ಗೊತ್ತು ಕಣೆ, ಆದರೆ ನಿನ್ನ ಕಷ್ಟ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಎಷ್ಟು ಅಂತ ಮನೆ ಜವಾಬ್ದಾರಿ ತಗೋತೀಯ? ನೀನೇ ಆ ಮನೆಗೆ ಗಾಣದ ಎತ್ತಿನ ಥರ ದುಡಿತಾ ಇದೆಯಾ, ಆದರೆ ಮಿಕ್ಕವರು ನಿನ್ನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದಾರೆ. ನಿನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನನಗೆ. ನಾನು ದುಡ್ಡು ಕೊಡ್ತೀನಿ ಅಂದರೂ ಅದಕ್ಕೂ ನೀನು ಒಪ್ಪೋದಿಲ್ಲ. ನನಗೇನು ಕಡಿಮೆ ಆಗಿದೆ ಹೇಳು? ಒಂದೇ ಸಲ ಅವ್ರ ಲೈಫ್ ಸೆಟಲ್ ಮಾಡಿ ನಾವಿಬ್ಬರು ಆರಾಮಾಗಿ ಮದುವೆ ಆಗಿ ಚೆನ್ನಾಗಿರಬಹುದು. ಅರ್ಥ ಮಾಡ್ಕೋಪು ಪ್ಲೀಸ್. ನಿನ್ನ ಒಣ ಸ್ವಾಭಿಮಾನನ ಪಕ್ಕಕ್ಕಿಡೆ, ಇದರಿಂದ ನಮ್ಮಿಬ್ಬರ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಿ ಅವಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಇಲ್ಲ ಸುಭಾಷ್, ನೀನು ಕೊಡೋ ದುಡ್ಡು ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರ್ತಿದೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಜವಾಬ್ದಾರಿ ಮುಗಿಸಿ ಪ್ರತು ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋ ಥರ ಆಗಿಬಿಟ್ರೆ ನನಗಿನ್ಯಾವ ಪ್ರಾಬ್ಲಮ್ಮು ಇಲ್ಲ ಕೊಡೋ. ಆವಾಗ ನಾನು ಆರಾಮಾಗಿ ಮದುವೆ ಮಾಡಿಕೊಂಡು ನನ್ನ ಗಂಡ ನನ್ನ ಮನೆ ಅಂತ ಹೇಳಿ ಖುಷಿಯಾಗಿರ್ತೀನಿ ಅಂತ ಹೇಳಿ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಹೀಗೆ ಹೇಳೋಕೆ ಶುರು ಮಾಡಿ ಎಷ್ಟು ವರ್ಷ ಆಗಿದೆ ಅಂತನಾದರೂ ಗೊತ್ತಾ? 3 ವರ್ಷದಿಂದ ನೀನು ಇದೇ ಮಾತು ಹೇಳ್ತಾ ಇದೆಯಾ ಆದರೆ ಅಂತ ಹೇಳ್ದ. ಆಗ ಪೂಜಾ, ಆಗ ಹೇಳಿದ್ದಕ್ಕೂ ಈಗ ಹೇಳ್ತಿರೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಈಗ ಪೂರ್ವಿ ಮದುವೆ ಆಗ್ತಿದೆ, ಪ್ರತು ಅವನ ಕಾಲ ಮೇಲೆ ಅವ್ನು ನಿಂತ್ಕೋತಿದ್ದಾನೆ. ಇವತ್ತು ಅವನಿಗೆ ಇಂಟರ್ವ್ಯೂ ಇತ್ತು ಅಂತ ಹೋಗಿದ್ದಾನೆ, ಬಹುಶಃ ಆಲ್ಮೋಸ್ಟ್ ಸೆಲೆಕ್ಟ್ ಆಗ್ತಾನೆ. ಅದೊಂದಾದರೆ ಎಲ್ಲ ಜವಾಬ್ದಾರಿ ಮುಗೀತಲ್ವಾ? ಇನ್ನು ಚಿಕ್ಕಮ್ಮನ ಬಗ್ಗೆ ನಿನಗೆ ಗೊತ್ತಿದೆ, ಅವ್ರನ್ನ ಹೇಗಾದರೂ ಮಾಡಿ ಈ ಮದುವೆ ಒಂದು ಒಪ್ಪಿಸ್ಬಿಟ್ರೆ ನಮ್ಮಿಬ್ಬರ ಬದುಕು ತುಂಬ ಸೊಗಸಾಗಿರುತ್ತೆ. ಆಗ ಯಾರ ಕಣ್ಣು ಇರಲ್ಲ ನಮ್ಮ ಮೇಲೆ. ಅಪ್ಪ ಕೂಡ ನಮ್ಮ ಮದುವೆಗೆ ಖುಷಿಯಾಗಿ ಒಪ್ಕೋತಾರೆ. ಪ್ರತು ಕೂಡ ಇಷ್ಟು ವರ್ಷ ನನ್ನ ಕಷ್ಟ ನೋಡಿದ್ದಾನೆ, ಅವನು ಕೂಡ ನಮ್ಮ ಮದುವೆಗೆ ಇಲ್ಲ ಅಂತ ಹೇಳಲ್ಲ, ಇನ್ನೇನು ಹೇಳು ಅಂತ ಹೇಳ್ದ. ಪೂಜಾ ಅವನನ್ನು ತನ್ನ ಮಾತಿಗೆ ಕಟ್ಟು ಬೀಳೋ ಹಾಗೆ ಮಾಡ್ತಾ ಇದ್ಲು.
ಸುಭಾಷ್ಗೆ ಅವಳ ಪರಿಸ್ಥಿತಿಯ ಅರಿವು ಇದ್ದಿದ್ದರಿಂದ ಅವನು ಹೆಚ್ಚಿಗೆ ಮಾತಾಡಲಿಲ್ಲ. ಆದರೆ ತನ್ನವಳು ಕಷ್ಟಪಡೋದನ್ನು ಅವನಿಂದ ಸಹಿಸೋದಕ್ಕಾಗ್ತಿರ್ಲಿಲ್ಲ. ಅಷ್ಟು ದೊಡ್ಡ ಶ್ರೀಮಂತ ಆದರೂ ತನ್ನಿಂದ ಸಹಾಯ ಪಡೆದೆ ತನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೆ ಅಂತ ತನ್ನೆಲ್ಲ ನೋವನ್ನು ಸಹಿಸ್ತಾ ಇರೋ ತನ್ನವಳ ಮೇಲೆ ಅವನಿಗೆ ಗೌರವ ದುಪ್ಪಟ್ಟಾಗಿತ್ತು. ಸರಿ ಕಣೆ, ಅಟ್ಲೀಸ್ಟ್ ಪೂರ್ವಿ ಮದುವೆ ಮುಗಿದ ಮೇಲಾದರೂ ನಮ್ಮ ಬಗ್ಗೆ ಯೋಚನೆ ಮಾಡು, ನಿನಗೋಸ್ಕರ ನಾನಿಲ್ಲಿ ಯಾವಾಗಲೂ ಕಾಯ್ತಿರ್ತೀನಿ ಅನ್ನೋದು ನೆನಪಿರಲಿ ಅಂತ ಹೇಳ್ದ. ಖಂಡಿತ ಮಾತಾಡ್ತೀನಿ ಕಣೋ ಅಂತ ಹೇಳಿ ಅವನಿಗೆ ಭರವಸೆಯನ್ನು ತುಂಬಿ ಒಂದಷ್ಟು ಹೊತ್ತು ಅವರಿಬ್ಬರು ಹರಟಿ ಮನೆ ಕಡೆಗೆ ಹೊರಟರು. ತನ್ನವಳನ್ನು ಬಿಟ್ಟಿರೋದಕ್ಕಾಗದೇ ಇದ್ದರೂ ಹೋಗಲೇಬೇಕಾದ ಅನಿವಾರ್ಯತೆ ಅವನಿಗಿತ್ತು. ಹಾಗಾಗಿ ಹೊರಟು ನಿಂತ. ಸರಿ ಕಣೆ ಅಂತ ಹೇಳಿ ಹೊರಟ. ಆದರೆ ಮನಸ್ಸಿನ ಆಳದಲ್ಲಿ ಯಾಕೋ ಅವಳು ತನ್ನಿಂದ ದೂರ ಆಗ್ತಾಳೇನೋ ಅಂತ ಭಾವ ಕಾಡ್ತಾ ಇತ್ತು. ಈ ಕಡೆ ಮನೆಗೆ ಬಂದ ಪೂಜಾಗೆ ಅವಳ ಚಿಕ್ಕಮ್ಮ ಮಂಗಳಾರತಿ ಮಾಡಿದ್ಲು. ಅಲ್ವೇ, ಇವತ್ತು ಆಫೀಸಿಂದ ಬೇಗ ಬರಬೇಕು ಅಂತ ಗೊತ್ತಿಲ್ವಾ? ಎಷ್ಟು ಕೆಲಸ ಇದೆ ನೋಡು. ನಿನ್ನನ್ನು ಕಾಯ್ಕೊಂಡು ಕೂತಿದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿ ಮೂತಿ ತಿರುವಿದ್ರು. ನಾನೇ ಮುಗಿಸ್ತೀನಿ ಚಿಕ್ಕಮ್ಮ, ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ತನ್ನ ಕೆಲಸ ಮಾಡೋದಕ್ಕೆ ಹೋದ್ಲು. ಹೊರಗಡೆ ಅವಳು ಆಫೀಸಿಗೆ ಹೋಗ್ತಾ ಕೆಲಸ ಮಾಡ್ತಾ ಇದ್ರು. ಮನೆಗೆ ಬಂದು ಇಡೀ ಮನೆ ಕೆಲಸವನ್ನು ಅವಳೇ ಮಾಡಬೇಕಿತ್ತು. ಬೆಳಗಿನ ತಿಂಡಿ, ಮಧ್ಯಾಹ್ನದ ಅಡುಗೆ ಮತ್ತು ರಾತ್ರಿಯ ಅಡುಗೆ, ಮನೆ ಸ್ವಚ್ಛ ಮಾಡೋದು, ಪಾತ್ರೆ ತೊಳೆಯೋದು, ಪ್ರತಿಯೊಂದು ಅವಳದ್ದೇ ಕೆಲಸ. ಅದರ ಜೊತೆಗೆ ಅವಳ ಚಿಕ್ಕಮ್ಮನ ಚುಚ್ಚು ಮಾತುಗಳು, ಜೊತೆಗೆ ತಂಗಿಯ ತಾತ್ಸಾರ, ಕಟು ನುಡಿಗಳು ಎಲ್ಲವನ್ನ ಸಹಿಸಿ ಒಂದು ರೀತಿ ಕಲ್ಲಾಗಿದ್ಲು ಪೂಜಾ. ಅವಳಪ್ಪ ನೋಡಿದ್ರು ನೋಡದೇ ಇರೋ ಥರ ಓಡಾಡ್ತಾ ಇದ್ರು. ಸುನಂದ, ಒಂದು ಲೋಟ ಕಾಫಿ ಕೊಡ್ತೀಯಾ ಅಂತ ಹೇಳಿ ಕೇಳಿಕೊಂಡು ಬಂದ ಅವರಿಗೆ ತಮ್ಮ ಹಿರಿ ಮಗಳು ಕಾಫಿ ಕೊಟ್ಲು. ಅವಳನ್ನು ನೋಡಿ ಮನಸ್ಸಿಗೆ ನೋವಾದರೂ ಅವರೇನೂ ಮಾತಾಡೋ ಪರಿಸ್ಥಿತಿನಲ್ಲಿರಲಿಲ್ಲ. ಮನಸ್ಸಲ್ಲೇ ಅವಳಿಗೆ ಕ್ಷಮೆ ಕೇಳಿಕೊಂಡ್ರು. ಅಪ್ಪ ತಗೊಳ್ಳಿ ಕಾಫಿ ಅಂತ ಹೇಳಿ ಕಾಫಿ ಕೊಟ್ಟು ಅವರ ಮುಖನೂ ನೋಡದೆ ತನ್ನ ಪಾಡಿಗೆ ತಾನು ಹೊರಟು ಹೋದ್ಲು ಅಡುಗೆ ಮನೆಗೆ ಕೆಲಸ ಮಾಡೋದಕ್ಕೆ. ಈ ಕಡೆ ಪೂರ್ವಿ ದೌಲತ್ತಲ್ಲಿ ಬಂದು ನನಗೂ ಒಂದು ಲೋಟ ಕಾಫಿ ಕೊಡೆ ಅಂತ ಕೇಳಿದ್ಲು. ಸರಿ ಅಂತ ಅವಳಿಗೂ ಕಾಫಿ ಕೊಟ್ಲು. ಆಗ ಅವರಪ್ಪ, ಅಲ್ಲಮ್ಮ, ಅವಳೊಬ್ಬಳೇ ಕೆಲಸ ಮಾಡ್ತಿದ್ದಾಳೆ, ನೀನು ಮದುವೆ ಆಗೋ ಹುಡುಗಿ, ಅವಳಿಗೆ ಸ್ವಲ್ಪ ಸಹಾಯ ಮಾಡಬಾರ್ದಾ ಅಂತ ಕೇಳಿದ್ದೆ. ಅವಳ ಅಮ್ಮ ಬಂದು, ಅವಳು ಯಾಕ್ರಿ ಕೆಲಸ ಮಾಡ್ತಾಳೆ, ನಿಮ್ಮ ಮಗಳಿರೋದು ಯಾಕೆ, ಅವಳು ಮದುವೆ ಆಗೋ ಹುಡುಗಿ, ಹಾಗಾಗಿ ಅವಳು ರೆಸ್ಟ್ ಮಾಡ್ತಾ ಇದ್ದಾಳೆ, ಇವಳಿಗೇನಾಗಿದೆ ದಾಡಿ, ಕೆಲಸ ಮಾಡಲಿ ಬಿಡಿ ಅಂತ ಹೇಳಿ ಚುಚ್ಚು ಮಾತಾಡಿದ್ರು. ಅದನ್ನು ಸಹಿಸೋಕ್ಕಾಗದೆ ಅವರಪ್ಪ, ಅಲ್ವೇ ಸುನಂದ, ಎಷ್ಟು ಅಂತ ಮಾತಾಡ್ತೀಯ, ಆ ಮಗು ಹೊರಗಡೆನೂ ದುಡಿದು ಮನೇಲೂ ದುಡಿಯುತ್ತೆ, ನಿನಗೆ ಅವಳ ಬಗ್ಗೆ ಸ್ವಲ್ಪನೂ ಕನಿಕರ ಅನ್ನೋದೇ ಇಲ್ವಾ ಅಂತ ಹೇಳಿದ್ರೆ, ಸುನಂದ, ಕನಿಕರ ಅಂದರೆ ಏನ್ರಿ ಅರ್ಥ, ಅವಳು ಈ ಮನೆ ಮಗಳು, ಅವಳಿಗೆ ಅವಳದೇ ಆದ ಜವಾಬ್ದಾರಿಗಳಿದೆ, ಅದನ್ನು ಅವಳು ನಿಭಾಯಿಸ್ತಿದ್ದಾಳೆ ಅಷ್ಟೇ, ಅದರಿಂದ ಆಚೆಗೆ ಇನ್ನೇನೂ ಇಲ್ಲ. ತೆಪ್ಪ ಕಾಫಿ ಕುಡಿದು ಹೋಗಿ ಬಟ್ಟೆ ಬದಲಾಯಿಸಿ ಬನ್ನಿ, ಇವತ್ತು ಶಾಪಿಂಗ್ ಹೋಗಿ ತಂದಿರೋದನ್ನೆಲ್ಲ ಎತ್ತಿಡಬೇಕು, ನನಗೆ ತುಂಬ ಕೆಲಸ ಇದೆ, ಮದುವೆಗಿರೋದು ಇನ್ನೊಂದೇ ವಾರ ಅಂತ ಹೇಳಿ ಸಿಡುಕಿ ಎದ್ದೋದ್ಲು. ಅವರ ಮಾತುಗಳಿಗೆ ಕಿವಿಯಾಗಿದ್ದ ಪೂಜಾಗೆ ನೋವಾದರೂ, ಅಪ್ಪ ಅವ್ರು ಹೇಗೆ ಅಂತ ಗೊತ್ತಲ್ವಾ, ಯಾಕೆ ಮಾತಾಡ್ತೀರಾ, ನನಗೇನು ಸಮಸ್ಯೆ ಇಲ್ಲ, ನಾನು ಅಡುಗೆ ಮಾಡಿ ಮುಗಿಸ್ತೀನಿ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ಮಾಡಿವ್ರಂತೆ ಅಂತ ಹೇಳಿ ತನ್ನ ಕೆಲಸನ ತಾನು ಮುಂದುವರಿಸಿದ್ಲು. ಇದು ಪ್ರತಿದಿನದ ಅವಳ ಕಾಯಕ. ಎಲ್ಲ ಕೆಲಸನೂ ಅವಳೇ ಮಾಡಿ ಇಡೀ ಮನೆಯನ್ನು ಅವಳೇ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರು. ಅವಳ ಚಿಕ್ಕಮ್ಮನಿಗೆ ಮಾತ್ರ ಅವಳು ಬೇಡದೇ ಇರೋ ಮಗು, ಹಾಗಾಗಿ ಪ್ರತಿದಿನ ಅವಳಿಗೆ ಹಿಂಸೆ ಕೊಡ್ತಾನೇ ಇದ್ಲು. ಪೂಜಾ ಕಣ್ಣೀರು ಮಿಡಿತಾ, ಅಮ್ಮ, ಇವತ್ತು ನೀನಿದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ, ಇನ್ನು ಸ್ವಲ್ಪ ದಿನ ನಾನು ಸುಭಾಷ್ ಮದುವೆ ಆದಮೇಲೆ ಈ ಪರಿಸ್ಥಿತಿ ಇರಲ್ಲ ಅಂತ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಅಡುಗೆ ಮಾಡಿ ಮುಗಿಸಿ ಎಲ್ರಿಗೂ ಊಟ ಬಡಿಸಿ ತನ್ನ ಕೋಣೆ ಸೇರಿಕೊಂಡ್ಳು. ಇದೇ ರೊಟೀನ್ ಪ್ರತಿದಿನ ಇದ್ದಿದ್ದರಿಂದ ಅವಳಿಗೆ ಯಾವ ವ್ಯತ್ಯಾಸನೂ ಕಾಣ್ತಿರ್ಲಿಲ್ಲ. ಹೀಗೆ ದಿನಗಳು ಉರುಳಿ ಪೂರ್ವಿ ಮದುವೆ ಆಯಿತು. ಅವಳು ಮದುವೆ ಆದರೂ ಅಂಥ ಸಂಭ್ರಮ ಬೇರೆ ಯಾರಿಗೂ ನೋವು ಕೊಡೋ ಥರ ಇಲ್ಲದೆ ಇದ್ದಿದ್ರು ಅವಳಿಗೆ ನೋವು ಮಾಡ್ತು. ಯಾಕಂದರೆ ಹಿರಿಯಕ್ಕ ಇದ್ದು ತಂಗಿಗೆ ಮದುವೆ ಮಾಡ್ತಿದ್ದಾರೆ ಅಂತ ಬಂದವರೆಲ್ಲ ಕೇಳ್ತಾ ಇದ್ರು. ಆಗ ಸುನಂದ
ಅವಳ ಜಾತಕದಲ್ಲಿ ಸ್ವಲ್ಪ ದೋಷ ಇದೆ, ಅದಕ್ಕೆ ಹೀಗೆ ಅಂತ ಸಮಜಾಯಿಷಿ ಕೊಡ್ತಾ ಇದ್ಲು. ಅದೆಲ್ಲವನ್ನ ಕೇಳಿಸ್ಕೊಂಡು ಬೇಜಾರಾದರೂ ತನಗಲ್ಲ ಅಂತ ತನ್ನ ಪಾಡಿಗೆ ತಾನು ಮದುವೆನಲ್ಲಿ ಓಡಾಡಿಕೊಂಡು ತಂಗಿಯ ಮದುವೆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ಲು. ಅದಾದ 2 ದಿನಕ್ಕೆ ಪ್ರತುಗೆ ಕೆಲಸ ಸಿಕ್ತು. ಅವನು ಓಡಿ ಬಂದು ಮನೆಗೆ ಎಲ್ರಿಗೂ ಸ್ವೀಟ್ ಕೊಟ್ಟು, ಅಕ್ಕ ನನಗೆ ಜಾಬ್ ಆಯಿತು ಕಣೆ, ನಾನು ಅಂದ್ಕೊಂಡಿರೋ ಥರ ದೊಡ್ಡ MNC ಕಂಪನಿನಲ್ಲಿ ಜಾಬ್ ಆಗಿದೆ. ನಿನಗೆ ಗೊತ್ತಾ, ಮೊದಲನೇ ತಿಂಗಳಲ್ಲೇ 40,000 ಸಂಬಳ ಇದೆ ಅಂತ ಹೇಳಿ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದ. ಪೂಜಾ ಕೂಡ MNCನಲ್ಲೇ ವರ್ಕ್ ಮಾಡ್ತಾ ಇದ್ಲು. ಅವಳಿಗೆ ಸುನಂದ ಓದೋದಕ್ಕೆ ಅವಕಾಶ ಕೊಡದೇ ಇದ್ದರೂ ಅವರಪ್ಪ ಗಿರೀಶ್ ತನ್ನ ಮಗಳು ಓದು ಹಾಳಾಗಬಾರ್ದು ಅಂತ ಅದೊಂದು ವಿಷಯದಲ್ಲಿ ಸಪೋರ್ಟ್ ಮಾಡಿದ್ರಿಂದ ಅವಳು ಕೂಡ ಎಂಜಿನಿಯರಿಂಗ್ ಮುಗಿಸಿದ್ಲು. ಪೂರ್ವಿ ಮಾತ್ರ ಡಿಗ್ರಿ ಮಾಡ್ಕೊಂಡಿದ್ಲು. ಆದರೆ ಪ್ರತು ಕಷ್ಟಪಟ್ಟು ಓದಿ ಅವನು ಕೂಡ ಎಂಜಿನಿಯರ್ ಆಗಿದ್ದ. ಈಗ ಅವನು ಮನೆ ಜವಾಬ್ದಾರಿನ ಹೊರೋ ಥರ ಅವಳಿಗೆ ಕಾಣಿಸ್ತಾ ಇದ್ದ. ಅದನ್ನು ನೋಡಿ ಒಮ್ಮೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟು, ಕಾಂಗ್ರಾಟ್ಸ್ ಕಣೋ, ಅಂತೂ ಇಂತೂ ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ, ನನಗಂತೂ ತುಂಬ ಖುಷಿ ಆಗ್ತಿದೆ, ನೀನು ಹೀಗೆ ಯಾವಾಗಲೂ ಚೆನ್ನಾಗಿರು ಅಂತ ಹೇಳಿ ಅವನು ತಂದಿದ್ದ ಸಿಹಿನ ಅವನಿಗೆ ತಿನ್ನಿಸಿದ್ಲು. ಅದನ್ನು ನೋಡಿ ಸುನಂದ, ನೋಡಿದ್ಯಾ, ನೀನೊಬ್ಬಳೇ ದುಡಿತೀನಿ ಅಂತ ಕೊಚ್ಕೋತಾ ಇದ್ದೆ, ಇನ್ಮೇಲೆ ನನ್ನ ಮಗನೂ ದುಡಿತಾನೆ ಅಂತ ಹೇಳಿದ್ಲು. ಸರಿ ಚಿಕ್ಕಮ್ಮ, ನನಗೂ ಅದೇ ಖುಷಿ ಅಲ್ವಾ, ಅವನು ಚೆನ್ನಾಗಿದ್ರೆ, ಪೂರ್ವಿ ಚೆನ್ನಾಗಿದ್ರೆ, ನೀವೆಲ್ಲ ಆರಾಮಾಗಿದ್ದರೆ ಅದಕ್ಕಿಂತ ನನಗೆ ಇನ್ನೇನು ಬೇಕು ಹೇಳಿ ಅಂತ ಹೇಳಿ ತನ್ನ ಖುಷಿನ ವ್ಯಕ್ತಪಡಿಸಿದ್ಲು. ಹೌದು ಕಣೆ, ನನ್ನ ಮಕ್ಕಳು ಒಳ್ಳೆ ಜಾತಕದಲ್ಲಿ ಹುಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲರೂ ಚೆನ್ನಾಗೇ ಇರ್ತಾರೆ, ಆದರೆ ನಿನ್ನ ಥರ ಅನಿಷ್ಟ ಅಲ್ಲ. ಅದಕ್ಕೆ ನೋಡು, ಪೂರ್ವಿ ಒಳ್ಳೆ ಹುಡುಗನ್ನ ಲವ್ ಮಾಡಿ ಮದುವೆ ಆದ್ಲು, ಆದರೆ ನೀನು ಇದೆಯಾ ಇನ್ನು ಅಂತ ಹೇಳಿ ಅವಳಿಗೆ ಚುಚ್ಚು ಮಾತಾಡಿದ್ರು. ಅಲ್ಲೇ ಇದ್ದ ಗಿರೀಶ್, ಅಲ್ವೇ ಅವಳ ಜಾತಕ ಸರಿ ಇಲ್ಲ ಅಂತ ಹೇಳಿ ಈಗಲೇ ಮದುವೆ ಬೇಡ, ಇನ್ನೊಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕೋಣ, ಪೂರ್ವಿ ಮದುವೆ ಮಾಡಿಬಿಡೋಣ ಅಂತ ಹೇಳಿದ್ದು ನೀನು ತಾನೆ, ಈಗ ಆ ಮಗುಗೆ ಚುಚ್ಚಿ ಮಾತಾಡ್ತೀಯಾ, ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ ರಾಕ್ಷಸಿ ಅಂದರು ಗಿರೀಶ್. ಏನ್ರಿ ಇತ್ತೀಚೆಗೆ ನಿಮ್ಮ ಬಾಯಿ ಜೋರಾಗ್ತಾ ಇದೆ, ಯಾಕೆ ಇವಳು ದುಡಿತಿದ್ದಾಳೆ ಅಂತ ದುರಹಂಕಾರನ, ಈಗ ನನ್ನ ಮಗನೂ ದುಡಿತಿದ್ದಾನೆ ಅಂತ ಹೇಳಿ ಗತ್ತು ತೋರಿಸಿದ್ಲು. ಪೂಜಾ, ಅಪ್ಪ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳಿ ಅವನನ್ನು ಸಮಾಧಾನ ಮಾಡಿದ್ಲು. ಆಗ ಪ್ರತು, ಅಮ್ಮ ಪ್ಲೀಸ್, ನಾನು ಖುಷಿಯಾಗಿರೋ ವಿಷಯ ಹೇಳ್ತಾ ಇದ್ದೀನಿ, ಯಾಕೆ ಈ ಥರ ಕಿತ್ತಾಡ್ತಾ ಇದ್ದೀರಾ ಅಂತ ಹೇಳಿ ರೇಗ್ದ. ಅಲ್ವೋ ಮಗನೇ, ನಿಮ್ಮ ಅಪ್ಪನ ಮಾತು ಕೇಳಿಸ್ಕೊಂಡ್ಯಾ, ಏನೋ ಇವಳೇ ದುಡಿದು ದಬಾಕೋ ಥರ ಹೇಳ್ತಿದ್ದಾರೆ ಅಂದು. ಅಮ್ಮ, ಅಕ್ಕ ಇಷ್ಟು ದಿನ ನಮ್ಮನ್ನೆಲ್ಲ ನೋಡ್ಕೊಂಡಿರೋದಕ್ಕೆ ಅಲ್ವಾ ಇಷ್ಟು ಆರಾಮಾಗಿರೋದು, ಪೂರ್ವಿ ಮದುವೆ ಆಗಿದ್ದು, ಈಗ ಅದನ್ನೆಲ್ಲ ನಾವು ಮರಿಬಾರ್ದು, ಹೋಗಲಿ ಬಿಡು, ಈಗ ಇದೇ ಖುಷಿಗೆ ನೈಟ್ ಎಲ್ಲರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳ್ದ. ಸರಿ ಕಣೋ, ಆದರೆ ಮನೇಲಿ ಮಾಡಿರೋದು ಏನು ಮಾಡೋದು, ನಿಮ್ಮ ಅಕ್ಕ ಇಲ್ಲೇ ಇರಲಿ, ನಾನು ನೀನು ಅಪ್ಪ ಹೋಗೋಣ ಅಷ್ಟೇ ಅಂದ್ಲು. ಅಮ್ಮ, ಅವಳು ಬಂದರೆ ಏನು ಸಮಸ್ಯೆ, ಎಲ್ಲರೂ ಒಟ್ಟಿಗೆ ಹೋಗೋಣ ಪ್ಲೀಸ್ ಅಂತ ಹೇಳಿ ಗೋಗರ್ದ. ಸರಿ ಅಂತ ಒಪ್ಕೊಂಡು ಎಲ್ಲರೂ ಊಟಕ್ಕೆ ಹೋಗಿ ಬಂದರು. ಆ ಖುಷಿ ವಿಷಯನ ಸುಭಾಷ್ಗೆ ಹೇಳಬೇಕು ಅಂತ ಪೂಜಾ ರೂಮ್ ಸೇರಿಕೊಂಡ್ಳು. ಫೋನ್ ರಿಸೀವ್ ಮಾಡಿದ ಸುಭಾಷ್, ಏನು ಅಮ್ಮ ಅವರಿಗೆ ನಾನು ಇಷ್ಟು ಬೇಗ ನೆನಪಾಗಿದ್ದೀನಿ ಅಂತ ತುಂಟತನದಲ್ಲಿ ಕೇಳ್ದ. ನಿನಗೊಂದು ಗುಡ್ ನ್ಯೂಸ್ ಕಣೋ ಕೋಪಿಷ್ಟ ಅಂತ ಹೇಳಿದ್ಲು. ಗುಡ್ ನ್ಯೂಸಾ, ಏನೇ ಅದು ಅಂತ ಅವನು ಖುಷಿಯಿಂದ ಕೇಳ್ದ. ಪ್ರತುಗೆ ಜಾಬ್ ಆಯಿತು, ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿದ್ಲು. ವಾವ್, ಹಾಗಾದರೆ ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಆಗತ್ತೆ ಅಂತ ಅವನು ಎಕ್ಸೈಟ್ಮೆಂಟಲ್ಲಿ ಕೇಳ್ದ. ತರಲೆ, ಎಲ್ಲಿಂದ ಎಲ್ಲಿಗೆ ಹೋದರೂ ನಿನಗೆ ಅದೇ ಯೋಚನೆ ಅಲ್ವಾ ಅಂತ ಹುಸಿ ಮುನಿಸ್ಗದ್ರಿದ್ಲು. ಇಲ್ವಾ ಮತ್ತೆ, ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತೇನೆ, ಹೀಗೆ ಬಿಟ್ಟರೆ ಹಿಮಾಲಯಕ್ಕೆ ಹೋಗಿ ಸನ್ಯಾಸಿಯಾಗಿ ಬಂದ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಅವಳ ಕಾಲೆಳೆದ. ಯಪ್ಪ, ನೀನು ಯಾವ ಸನ್ಯಾಸಿನೂ ಆಗಬೇಡ, ನನ್ನನ್ನು ಮದುವೆ ಮಾಡಿಕೊಂಡು ಬೇಗ ಸಂಸಾರಿಯಾಗು ಅಂತ ಹೇಳಿ ಅವನನ್ನು ಒಂದಷ್ಟು ಹೊತ್ತು ಅವನ ಜೊತೆ ಮಾತಾಡಿ ಫೋನ್ ಇಟ್ಲು. ಅವಳ ಮನಸ್ಸು ಹಕ್ಕಿ ಹಾಗೆ ಹಾರಾಡ್ತಾ ಇತ್ತು. ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಪೂರ್ವಿ ಮದುವೆಗೆ ಅಂತ ತೊಗೊಂಡಿದ್ದ ಸಾಲಕ್ಕೆ ಈ ತಿಂಗಳು ಚೀಟಿ ಎತ್ತಿ ಕೊಟ್ಬಿಟ್ರೆ ಅವಳ ಸಾಲ ಮುಗಿಯುತ್ತೆ. ಇನ್ನೇನಿದ್ರು ಆ ಚೀಟಿ ಕಟ್ಟಿ ಮುಗಿಸಿದ್ರೆ ಇನ್ಯಾವುದೇ ಸಾಲದ ಹೊರೆ ಇಲ್ಲದೆ ನಾನು ನೆಮ್ಮದಿಯಾಗಿರಬಹುದು ಅಂತ ಸಮಾಧಾನವಾಗಿ ಕಣ್ಮುಚ್ಚಿ ನಿದ್ದೆ ಮಾಡಿದ್ಲು. ಹಾಗೆ ತಿಂಗಳುಗಳು ಉರುಳಿತ್ತು. 2 ತಿಂಗಳಾಗಿತ್ತು. ಪೂರ್ವಿ ಮದುವೆ ಸಾಲನ ಅವಳು ಹಾಕಿದ ಚೀಟಿಗಳನ್ನು ಎತ್ತಿ ತೀರಿಸಿದ್ಲು. ಇನ್ಯಾವುದೇ ಸಮಸ್ಯೆ ಇರಲಿಲ್ಲ. ಮದುವೆ ಸಾಲ ಪೂರ್ತಿ ತೀರ್ತು. ಇನ್ನೇನಿದ್ರು ನಮ್ಮಿಬ್ಬರ ಬದುಕು ಅಂತ ಸಂತೋಷವಾಗಿ ಅದ್ರ ಬಗ್ಗೆ ಹೇಳೋದಕ್ಕೆ ಸುಭಾಷ್ಗೆ ಕಾಲ್ ಮಾಡಿದ್ಲು.
ಆದರೆ ಅವನು ಕಾಲ್ ಪಿಕ್ ಮಾಡಲಿಲ್ವಲ್ಲ ಅಂತ ಹೇಳಿ ಅವನ ಮನೆ ಕಡೆಗೆ ಹೊರಟ್ಲು. ಸುಭಾಷ್ ಕಾಲ್ ಪಿಕ್ ಮಾಡದೇ ಇರೋದ್ರಿಂದ ಸ್ವಲ್ಪ ಬೇಜಾರಾಗಿ ಅವನ ಮನೆಗೆ ನೋಡೋಣ ಅಂತ ಹೇಳಿ ಹೊರಟ. ಪೂಜಾಗೆ ಮಳೆ ಬಿರುಗಾಳಿ ಥರ ಬೀಸಿತ್ತು. ಇಷ್ಟೊಂದು ಮಳೆ, ಇನ್ನೇನು ಮನೆ ಹತ್ರ ರೀಚ್ ಆಗಬೇಕು ಅನ್ನೋವಾಗ ಮಳೆಯಲ್ಲಿ ನೆನೆದಿದ್ಲು. ಕಾಲಿಂಗ್ ಬೆಲ್ ಸದ್ದಿಗೆ ಸುಭಾಷ್ ಮನೆಯಿಂದ ಹೊರಗೆ ಬಂದು ಡೋರ್ ಓಪನ್ ಮಾಡ್ದ. ಅಲ್ಲಿ ತನ್ನವಳನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾದ. ಅರೆ ಪೂ, ನೀನು ಇಷ್ಟೊತ್ತಲ್ಲಿ ಮನೆಗೆ ಬಂದಿದ್ಯಾ? ವಾವ್, ಏನೇ ಇದು ಅಂತ ಹೇಳ್ದ. ನಾನು ಮೊದಲು ನಡುಗ್ತಿದ್ದೀನಿ ಕಣೋ, ಮನೆ ಒಳಗೆ ಬರಕ್ಕೆ ಬಿಡು ಅಂತ ಹೇಳಿ ಮನೆ ಒಳಗಡೆ ಹೋದ್ಲು. ಅವತ್ತು ಆಫೀಸಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಸೀರೆ ಉಟ್ಟಿದ್ಲು. ಆ ಸೀರೆನಲ್ಲಿ ಅದ್ಭುತವಾಗಿ ಕಾಣಿಸ್ತಿದ್ಲು. ಅವಳು ಸೀರೆ ಉಡೋದೇ ಅಪರೂಪ. ಅಂಥದ್ರಲ್ಲಿ ಅದನ್ನು ತೋರಿಸೋಕೆ ಅಂತಾನೆ ಸುಭಾಷ್ಗೆ ಕಾಲ್ ಮಾಡ್ತಿದ್ಲು. ಆದರೆ ಅವನು ಕಾಲ್ ಪಿಕ್ ಮಾಡದೇ ಇರೋದ್ರಿಂದ ತಾನೇ ಅವನ ಮನೆಗೆ ಬಂದಿದ್ಲು. ಅವಳಿಗೆ ಗೊತ್ತಿತ್ತು ಮನೆಯಲ್ಲಿ ಅವನೊಬ್ಬನೇ ಇರೋದು ಅಂತ. ಹಾಗಾಗಿ ಧೈರ್ಯವಾಗಿ ಮನೆಗೆ ಬಂದಿದ್ಲು. ಈ ಕಡೆ ಮನೆಗೆ ಬಂದವಳನ್ನು ನೋಡಿ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಅವನ ಒಂದು ಪ್ರಾಜೆಕ್ಟ್ ಓಕೆ ಆಗಿದ್ದರಿಂದ ಅವನು ಕೂಡ ತುಂಬಾ ಖುಷಿಯಾಗಿದ್ದ. ಅದೇ ಖುಷಿನಲ್ಲಿ ಸ್ವಲ್ಪ ಕುಡಿಯೋಕೆ ಕೂತಿದ್ದ. ಹಾಗಾಗಿ ಅವಳ ಫೋನ್ನ ಅವನು ನೋಡಿರಲಿಲ್ಲ. ಸಾರಿ ಕಣೆ, ನೀನು ಫೋನ್ ಮಾಡಿದ್ಯಾ, ನಾನು ನೋಡೋಕ್ಕಾಗಲಿಲ್ಲ ಅಂತ ಹೇಳ್ದ. ಅಲ್ಲೇ ಟೀಪಾಯ್ ಮೇಲಿದ್ದ ಎಣ್ಣೆ ಗ್ಲಾಸ್ ನೋಡಿ, ಹಾಂ, ಕುಡಿತಾ ಕೂತಿರೋರಿಗೆ ಗರ್ಲ್ ಫ್ರೆಂಡ್ ನೆನಪು ಎಲ್ಲಾಗತ್ತೆ ಹೇಳಿ ಅಂತ ದುರ್ಗುಟ್ಟಿ ನೋಡಿದ್ಲು. ಸಾರಿ ಕಣೆ ಪೂ, ಇವತ್ತು ಪ್ರಾಜೆಕ್ಟ್ ಓಕೆ ಆಯಿತು. ನಿಂಗೆ ಹೇಳಿದ್ದೆ ಅಲ್ಲ ಇವತ್ತೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದೆ ಅಂತ. ಅದು ಓಕೆ ಆಗಿದ್ದ ಖುಷಿನಲ್ಲಿ ಒಬ್ಬನೇ ಪಾರ್ಟಿ ಮಾಡ್ತಾ ಇದ್ದೆ. ನಿನಗೆ ಕಾಲ್ ಮಾಡೋಣ ಅಂದರೆ ನೀನು ಯೂಶ್ವಲಿ ಈ ಟೈಮಲ್ಲಿ ಬ್ಯುಸಿ ಇರ್ತೀಯಲ್ಲಮ್ಮ ಅಡುಗೆ ಮಾಡೋದ್ರಲ್ಲಿ, ಅದಕ್ಕೆ ಆಮೇಲೆ ಕಾಲ್ ಮಾಡೋಣ ಅಂದ್ಕೊಂಡು ಫೋನ್ನ ಚಾರ್ಜ್ಗೆ ಹಾಕಿದ್ದೆ. ಐ ಆಮ್ ಸಾರಿ ಅಂತ ಹೇಳಿ ಕ್ಯೂಟಾಗಿ ಅವಳ ಮುಂದೆ ಕಿವಿ ಹಿಡ್ಕೊಂಡು ಸಾರಿ ಕೇಳ್ದ. ಓಕೆ, ಯು ಆರ್ ಸಾರಿ ಅಕ್ಸೆಪ್ಟೆಡ್. ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಬಂದೆ ಗೊತ್ತಾ, ಇವತ್ತು ನನಗೆ ಇನ್ಕ್ರಿಮೆಂಟ್ ಆಗಿದೆ. ಅದ್ರ ಜೊತೆಗೆ ಪೂರ್ವಿ ಮದುವೆ ಸಾಲನೂ ಮುಗೀತು ಕೊಣೋ. ಇನ್ನೇನಿದ್ರು ನಮ್ಮಿಬ್ಬರ ಮದುವೆ ಬಗ್ಗೆ ನಾಳೆನೇ ಅಪ್ಪನ ಹತ್ರ ಚಿಕ್ಕಮ್ಮನ ಹತ್ರ ಮಾತಾಡೋದೆ ಅಂತ ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ಹೇಳಿದ್ಲು. ಅವಳು ಹೇಳ್ತಿದ್ದದನ್ನು ಕೇಳಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಅವಳಿಗೆ ಮೈ ಒರೆಸ್ಕೊಳ್ಳೋದಕ್ಕೆ ಟವಲ್ ಕೊಟ್ಟಿದ್ದ. ಅವಳು ಮೈ ಒರೆಸ್ಕೊಳ್ತಾನೆ ಅವನ ಜೊತೆ ಮಾತಾಡ್ತಾ ಇದ್ಲು. ಆ ಖುಷಿಗೆ ಅವನಿಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡೋಕ್ಕಾಗದೆ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡು, ಥ್ಯಾಂಕ್ಸ್ ಪೂ, ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ ಒಳ್ಳೆ ಟೈಮ್ ಬಂತು ಅಂತ ಹೇಳಿ ಅವಳ ಮುಖದ ತುಂಬ ಮುತ್ತಿನ ಮಳೆ ಸುರಿಸ್ದ. ಅವಳು ಕೂಡ ಚಳಿನಲ್ಲಿ ನಡುಗಿ ಬಂದಿದ್ಲು. ಅವನ ಮುತ್ತಿಗೆ ಸ್ಪಂದಿಸ್ತಾ ಇದ್ಲು. ಇವನು ಕೂಡ ಕುಡಿದಿದ್ರಿಂದ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ಸಂಯಮನ ಕಳ್ಕೊತಾ ಇದ್ದ. ಪೂ, ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ದ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಾಚ್ಕೊಂಡ್ಲು. ಪೂ, ಪ್ಲೀಸ್ ಹೀಗೆ ನಾಚ್ಕೋಬೇಡ, ನಂಗೆ ನಿಜವಾಗ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳನ್ನು ಇನ್ನೂ ಗಟ್ಟಿಯಾಗಿ ಅಪ್ಕೊಂಡ. ಪೂಜಾ ಯಾವತ್ತೂ ಅವನನ್ನು ಗಂಡ ಅಂತ ಸ್ವೀಕರಿಸಿದ್ಲು. ಹಾಗಾಗಿ ಅವರಿಬ್ಬರು ಮುಂದುವರಿಯೋದಕ್ಕೆ ಅವಳ ಯಾವುದೇ ನಕಾರ ಇರಲಿಲ್ಲ. ಹಾಗಾಗಿ ಅವಳು ಕೂಡ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡಿದ್ಲು. ಪೂ, ನಾನೇನೋ ಕೇಳ್ತೀನಿ, ಕೊಡ್ತೀಯಾ ಅಂತ ಹೇಳಿ ಮಾದಕವಾದ ಧ್ವನಿನಲ್ಲಿ ಕೇಳ್ದ. ಇಷ್ಟು ವರ್ಷದ ಪ್ರೀತಿನಲ್ಲಿ ಅವರು ಯಾವತ್ತೂ ಎಲ್ಲೇ ಮೀರಿರಲಿಲ್ಲ. ಎಷ್ಟೋ ಸಲ ಪೂಜಾ ಮನೆಗೆ ಬಂದಿದ್ದರೂ ತನ್ನನ್ನು ತಾನು ಯಾವತ್ತೂ ಅವನಿಗೆ ಅರ್ಪಿಸ್ಕೊಳ್ಳೋ ಯೋಚನೆ ಮಾಡಿರಲಿಲ್ಲ. ಆದರೆ ಇವತ್ತು ಎಲ್ಲ ಜವಾಬ್ದಾರಿಗಳಿಂದ ಮುಕ್ತವಾಗಿ ಬಂದಿದ್ದ ಅವಳಿಗೆ ಅವನು ಏನೇ ಕೇಳಿದ್ರೂ ಕೊಡಬೇಕು ಅನ್ನೋ ಆಸೆ ಇತ್ತು. ಹಾಗೆ ಸುಭಾಷ್ ಕೂಡ ತನ್ನವಳನ್ನು ಆ ರೀತಿ ನೋಡಿ ಅವನ ಮನಸ್ಸು ಹುಚ್ಚೆದ್ದು ಕುಣಿತಿತ್ತು. ಕೇಳೋ ಅಂದ್ಲು. ಐ ವಾಂಟ್ ಯು, ಐ ನೀಡ್ ಯು ಅಂತ ಕೇಳ್ದ. ಒಂದು ಕ್ಷಣ ಅವನ ಮುಖಾನ ನೋಡಿದ್ಲು. ಪ್ಲೀಸ್ ಕಣೋ, ಬೇಡ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಇನ್ನೇನಿದ್ರು ಮದುವೆ ಆಗ್ತೀವಿ ಅಂದ್ಲು. ಆದರೆ ಆಲ್ರೆಡಿ ತುಂಬ ಕುಡಿದಿದ್ದ ಅವನಿಗೆ ಅವಳ ಮಾತು ಕೇಳೋ ತಾಳ್ಮೆ ಇರಲಿಲ್ಲ. ಪ್ಲೀಸ್ ಪೂ ಅಂತ ಹೇಳಿ ಅವಳ ಮೇಲೆ ಬಾಗ್ದ. ಅವಳಿಗೂ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೆ ಅವನಿಗೆ ಸ್ಪಂದಿಸ್ತಾ ಹೋದ್ಲು. ಅವರಿಬ್ಬರು ಅವತ್ತು ಒಂದಾಗಿ ಮಲಗಿದ್ದ ಅವ್ರಿಗೆ ಎಚ್ಚರ ಆಗಿದ್ದೆ ಬೆಳಿಗ್ಗೆ. ಗಡಿಬಿಡಿನಲ್ಲಿ ಕಣ್ಣು ಬಿಟ್ಟ ಪೂಜಾಗೆ ರಾತ್ರಿ ತಾನು ಮನೆಗೆ ಹೋಗಿಲ್ಲ ಅನ್ನೋದನ್ನು ನೆನೆಸ್ಕೊಂಡೇ ಸಿಡಿಲು ಬಡ್ದ ಹಾಗಾಯಿತು. ಅಯ್ಯೋ ರಾಮ, ಇದೇನಾಯಿತು ನನ್ನ ಬದುಕಲ್ಲಿ ಅಂತ ಅಂದ್ಕೊಂಡು ತನ್ನನ್ನು ತಾನು ನೋಡ್ಕೊಂಡವಳಿಗೆ ರಾತ್ರಿ ಅವಳ ಮನೆಗೆ ಬಂದಿದ್ದು, ಅವನ ಜೊತೆ ಒಂದಾಗಿದ್ದು ಎಲ್ಲ ನೆನೆದು ಒಂದು ಕ್ಷಣ ಬೆಚ್ಚಿದ್ಲು. ಆದರೆ
ಇವತ್ತು ಹೋಗಿ ಅಪ್ಪನ ಹತ್ರ ಮದುವೆ ವಿಷಯ ಮಾತಾಡ್ತೀನಿ ಅನ್ನೋ ಧೈರ್ಯದಲ್ಲಿದ್ದ ಪೂಜಾಗೆ ಅವಳು ಮಾಡಿದ್ದು ತಪ್ಪು ಅನ್ನಿಸ್ಲಿಲ್ಲ. ಒಂದು ಸಲ ಅವನ ಮೊಗವನ್ನು ಸವರಿ ಎದ್ದು ಫ್ರೆಶ್ ಅಪ್ ಆಗಿ ಅವನನ್ನು ಎಬ್ಬಿಸದೆ ತನ್ನ ಪಾಡಿಗೆ ತಾನು ಹೊರಟು ಹೋದ್ಲು. ಅಲ್ಲಿ ಅವಳಿಗೆ ಯಾವ ಬೇಸರನೂ ಇರಲಿಲ್ಲ, ಯಾವ ದುಃಖನೂ ಇರಲಿಲ್ಲ. ತನ್ನನ್ನು ತಾನು ಅವನಿಗೆ ಅರ್ಪಿಸ್ಕೊಂಡಿದ್ದೀನಿ ಅನ್ನೋ ಯಾವ ನೋವು ಇರಲಿಲ್ಲ. ಯಾಕಂದರೆ ಯಾವತ್ತೂ ಅವಳು ಅವನನ್ನು ಗಂಡ ಅಂತ ಸ್ವೀಕರಿಸಿದ್ಲು. ಹೀಗಿದ್ದಾಗ ಇದು ಯಾವತ್ತೋ ಒಂದಿನ ನಡಿಬೇಕಿತ್ತು, ಇವತ್ತೇ ನಡೀತು ಅಷ್ಟೇ ಅಂತ ಅವಳು ಯಾವ ಬೇಸರನೂ ಇಲ್ಲದೆ ಮನೆಗೆ ಹೊರಟಿದ್ಲು. ಮನೆ ಬಾಗಿಲಲ್ಲಿ ನಿಂತಿದ್ದ ಅವಳಿಗೆ ಅವಳ ಚಿಕ್ಕಮ್ಮ ಅವಳ ಲಗೇಜನ್ನ ತಂದು ಮುಖದ ಮೇಲೆ ಬಿಸಾಕಿದ್ರು. ಚಿಕ್ಕಮ್ಮ, ಯಾಕೆ, ಏನಾಯಿತು ಅಂತ ಕೇಳಿದ್ರು. ಅವಳ ನಲಗಿದ ದೇಹದಲ್ಲಿ ಅವನ ಮೂಡಿಸಿದ್ದ ಲವ್ ಬೈಟ್ಸ್ ಎದ್ದು ಕಾಣಿಸ್ತಾ ಇತ್ತು. ಅದನ್ನು ನೋಡಿದ್ದೆ, ರಾತ್ರಿ ಎಲ್ಲ ಎಲ್ಲೇ ಹೋಗಿದ್ದೆ ಅಂತ ಅವಳ ಚಿಕ್ಕಮ್ಮ ಗದರಿ ಕೇಳಿದ್ರು. ಚಿಕ್ಕಮ್ಮ, ಅದು ಅಂತ ಹೇಳೋಕೆ ಮುಂಚೆನೇ ನಿನ್ನ ಅವತಾರ ನೋಡಿದ್ರೇ ಗೊತ್ತಾಗ್ತಿದೆ ಯಾವೊಂದೋ ಜೊತೆ ಇತ್ತು ಬಂದಿದ್ಯಾ ಅಂತ. ನಿನ್ನಂಥವಳಿಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ, ಇನ್ಯಾವತ್ತೂ ಈ ಕಡೆ ಬರಬೇಡ ಅಂತ ಹೇಳಿ ನಿಷ್ಠುರವಾಗಿ ಅವಳನ್ನು ಕತ್ತು ಹಿಡಿದು ಆಚೆ ದಬ್ಬಿದ್ರು. ಅಲ್ಲೇ ನಿಂತಿದ್ದ ಅವರಪ್ಪ, ಬೇಡ ಸುನಂದ, ತಪ್ಪು ಮಾಡ್ತಾ ಇದೆಯಾ ಅಂತ ಎಷ್ಟೇ ಹೇಳಿದ್ರು, ನೀವು ಅವ್ರ ಜೊತೆ ಹೋಗೋದಾದರೆ ಹೋಗಿ, ಆದರೆ ನನ್ನ ಹೆಣ ನೋಡ್ತೀರಾ ಅಂತ ಹೇಳಿ ಧಮಕಿ ಹಾಕಿದ್ಲು. ಈ ಕಡೆ ಮಗಳು, ಈ ಕಡೆ ಹೆಂಡತಿ, ಯಾರ ಪರ ವಹಿಸಬೇಕು ಅಂತ ಗೊತ್ತಾಗದೆ ಗಿರೀಶ್ ಮೌನವಾಗಿ ನಿಂತುಬಿಟ್ಟಿದ್ರು. ಯಾಕಂದರೆ ಮಗಳು ಮಾಡಿದ್ದು ತಪ್ಪು ಅಂತ ಅವರಿಗೂ ಅನಿಸಿತ್ತು. ಚಿಕ್ಕಮ್ಮ ಪ್ಲೀಸ್, ನಾನು ಹೇಳೋದನ್ನು ಕೇಳಿ ಅಂತ ಅವಳು ಎಷ್ಟೇ ಕನ್ವರ್ಸಿದ್ರು ಅವಳ ಮಾತನ್ನು ಕೇಳೋ ತಾಳ್ಮೆ ಅವ್ರಿಗೆ ಇರಲಿಲ್ಲ. ಅವರನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತು ತನ್ನ ಬ್ಯಾಗ್ ಹಿಡಿದು ಮನೆಯಿಂದ ಹೊರಗೆ ಬಂದಳು. ಆ ಸಮಯದಲ್ಲಿ ಅವಳು ತಮ್ಮ ಮನೆಯಲ್ಲಿರಲಿಲ್ಲ. ಬಹುಶಃ ಅವನಿದ್ದಿದ್ರೆ ಅವಳಿಗೆ ಸಪೋರ್ಟ್ ಆಗಿ ನಿಲ್ತಿದ್ನೇನೋ. ಆದರೆ ಅವನು ಇಲ್ಲದೆ ಇದ್ದಿದ್ದರಿಂದ ಅವಳು ಒಂಟಿಯಾಗಿ ಮನೆಯಿಂದ ಹೊರಗೆ ನಡೆದಳು. ಸುಭಾಷ್ ಮನೆಗೆ ಬಂದಳು. ಆದರೆ ಸುಭಾಷ್ ಮನೆಯಲ್ಲಿರಲಿಲ್ಲ, ಮನೆ ಲಾಕ್ ಆಗಿತ್ತು. ಅಲ್ಲಿಂದ ಹೊರಟವಳು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಅವಳ ಫ್ರೆಂಡ್ ಸ್ನೇಹ ಮನೆಗೆ ಹೋದಳು. ಸ್ನೇಹ ಮನೆಯಲ್ಲಿ ಅವಳೊಬ್ಬಳೇ ಇದ್ಲು. ದೂರದ ಊರಿಂದ ಬಂದು ಮನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದ ಸ್ನೇಹಾಗೆ ಪೂಜಾ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಹಾಗಾಗಿ ಅವಳ ಮನೆಗೆ ಬಂದಳು. ನಡೆದಿರೋ ಎಲ್ಲ ವಿಷಯನೂ ಹೇಳಿದ್ಲು. ಅವಳಿಗೆ ಸುಭಾಷ್ ಮತ್ತು ಅವಳ ಪ್ರೀತಿ ಗೊತ್ತಿತ್ತು. ಹಾಗಾಗಿ ಡೋಂಟ್ ವರಿ, ಯಾವತ್ತಾದರೂ ಒಂದಿನ ಸುಭಾಷ್ ಸಿಗ್ತಾರೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದ್ಲು. ಆದರೆ ಯಾಕೋ ಪೂಜಾ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಸ್ನೇಹ, ಇನ್ನೊಂದು ಸಲ ಅವ್ರ ಮನೆ ಹತ್ರ ಹೋಗಿ ಬರೋಣ ಅಂತ ಹೇಳಿ ಅವಳನ್ನು ಅಲ್ಲಿ ಕರ್ಕೊಂಡು ಹೋದ್ಲು. ಆದರೆ ಪಕ್ಕದ ಮನೆಯವರು ಅವನಿಲ್ಲಮ್ಮ, ಬೆಳಿಗ್ಗೆ ಹೋದೋನು ಬಂದಿಲ್ಲ ಅಂತ ಹೇಳಿದ್ರು. ಇದೇ 2 ತಿಂಗಳು ರಿಪೀಟ್ ಆಯಿತು. ಅಷ್ಟರಲ್ಲಿ ಪೂಜಾ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಅವತ್ತು ಹೋದ ಸುಭಾಷ್ ಏನಾದ ಅಂತ ಗೊತ್ತಿಲ್ಲ. ಪೂಜಾಗೆ ಅವನ ಮೇಲಿನ ನಂಬಿಕೆ ಅಗಾಧವಾಗಿತ್ತು. ಆದರೆ ಸ್ನೇಹಾಗೆ ಆ ನಂಬಿಕೆ ಇರಲಿಲ್ಲ. ನೀನು ಏನೇ ಹೇಳು ಪೂ, ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ, ಅವನು ನಿನಗೆ ಮೋಸ ಮಾಡಿದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಅವನ ಮೇಲೆ ಕೆಂಡ ಮಂಡಲವಾಗಿದ್ಲು. ಇಲ್ಲ ಸ್ನೇಹ, ನನಗೆ ನನ್ನ ಕೋಪಿಷ್ಟನ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅವನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ಲು. ನಿನಗೆಲ್ಲೋ ಭ್ರಮೆ ಕಣೆ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿದ್ಲು. ಆ ಸಮಯಕ್ಕೆ ಅವಳು ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡಿದ್ಲು. ಜೊತೆಗೆ ಪ್ರೆಗ್ನೆಂಟ್ ಆಗಿರೋದ್ರಿಂದ 9 ತಿಂಗಳು ತುಂಬಿದ ಮೇಲೆ ಅವಳು ಕೆಲಸ ಮಾಡೋದಕ್ಕಾಗದೆ ಮನೆಯಲ್ಲೇ ಇದ್ಲು. ಅವಳ ಸೇವಿಂಗ್ಸ್ ಅಲ್ಪ ಸ್ವಲ್ಪ ಇದ್ದಿದ್ದರಿಂದ ಅವಳು ನೋಡ್ಕೋತಾ ಇದ್ಲು. ಸ್ನೇಹ ಎಷ್ಟೇ ಸಹಾಯ ಮಾಡ್ತೀನಿ ಅಂದರೂ ತನ್ನ ದುಡ್ಡಲ್ಲೇ ಬದುಕಬೇಕು ಅನ್ನೋ ಸ್ವಾಭಿಮಾನ ಇದ್ದಿದ್ದರಿಂದ 6 ತಿಂಗಳಷ್ಟೇ ಮನೆಯಲ್ಲಿದ್ದು ಅದಾದಮೇಲೆ ಮನೆಗೆ ಒಬ್ಬ ಕೇರ್ ಟೇಕರ್ನ ಇಟ್ಕೊಂಡು ಮಗುನ ನೋಡ್ಕೊಳ್ಳೋಕ್ಕೆ ಬಿಟ್ಟು ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೋಗ್ತಾ ಇದ್ಲು. ಸ್ನೇಹ ಅವಳಿಗೆ ಜೊತೆಯಾಗಿದ್ಲು. ಸ್ನೇಹಾಗೆ ಮದುವೆನಲ್ಲಿ ಆಸಕ್ತಿ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಪ್ರಾಪ್ತಿ ಮತ್ತು ಪೂಜಾ ಜೊತೆ ಬದುಕನ್ನು ನಡೆಸ್ತಾ ಇದ್ಲು. ಹೀಗೆ 3 ವರ್ಷ ಕಳೆದಿತ್ತು. ಅದೆಲ್ಲವನ್ನು ನೆನೆಸ್ಕೊತಾ ಇದ್ದ ಪೂಜಾ ಕಣ್ಣಲ್ಲಿ ನೀರಿತ್ತು. ಹಾಗೋ ಹೀಗೋ ಮೀಟಿಂಗ್ ನಡೆಯೋ ಜಾಗಕ್ಕೆ ಬಂದು ಮೀಟಿಂಗ್ನ ಮುಗಿಸಿ ವಾಪಸ್ ಮನೆಗೆ ಹೋಗಬೇಕಾದ್ರೆ ಮಧ್ಯದಲ್ಲೇ ಕ್ಯಾಬ್ ಕೈ ಕೊಟ್ಟು ಅವಳು ಮಳೆನಲ್ಲಿ ನೆನೆಯುವಾಗ ಒಬ್ಬ ವ್ಯಕ್ತಿಯೊಳಗೆ ಸಹಾಯ ಮಾಡೋದಕ್ಕೆ ಬಂದಿದ್ದ. ಅಲ್ಲಿಂದ ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದ. ಅವಳ ಮುಂದೆ ಕೈ ಕಟ್ಟಿ ನಿಂತು, ಇಷ್ಟು ದಿನ ಹೇಗಿದ್ದೆ ಅಪ್ಪು ಅಂತ ಕೇಳ್ದ. ಅವನದನ್ನು ಕೇಳಿದ್ದೆ,
ಇದ್ದು ಬದ್ದ ಕೋಪನ ಎಲ್ಲ ಸೇರಿಸಿ ಅವನ ಕಪಾಳಕ್ಕೆ ಜೋರಾಗಿ ಹೊಡೆದ್ಲು. ಯಾಕಂದರೆ ಇದೇ ಥರದ ಮಳೆ ಅವರಿಬ್ಬರನ್ನ ಒಂದು ಮಾಡಿತ್ತು. ಆಮೇಲೆ ಅವರಿಬ್ಬರು ದೂರ ಆಗಿದ್ರು. ಇವತ್ತು ಅದೇ ಮಳೆ ಅವರಿಬ್ಬರನ್ನ ಒಂದು ಮಾಡಿತ್ತು. ಅವಳ ಅಷ್ಟು ಏಟನ್ನು ಮೌನವಾಗಿ ಸಹಿಸ್ತಾ ಇದ್ದ ಸುಭಾಷ್. ಯಾಕಂದರೆ ಅವಳನ್ನು ಕರ್ಕೊಂಡು ಹೋಗಿತ್ತು ಸುಭಾಷ್. ಹೇಗಿದೆಯಾ ಅಂತ ಕೇಳ್ತಾ ಇದೆಯಾ, ನಾನು ಎಷ್ಟು ಕೆಟ್ಟ ಪರಿಸ್ಥಿತಿನಲ್ಲಿದ್ದೆ ಅಂತ ಗೊತ್ತಾ ನಿನಗೆ ಅಂತ ಹೇಳಿ ಇನ್ನೊಂದು 4 ಕಪಾಳಕ್ಕೆ ಬಿಗಿದ್ಲು. ಪೂ ಪ್ಲೀಸ್ ನನ್ನ ಮಾತನ್ನು ಸಮಾಧಾನವಾಗಿ ಕೇಳಿಸ್ಕೊ ಅಂದ. ಏನೋ ಸಮಾಧಾನವಾಗಿ ಕೇಳಿಸ್ಕೊಳ್ಳೋದು, ನಿನ್ನನ್ನು ನಂಬಿದ್ದೆ, ಪ್ರೀತಿಸಿದ್ದೆ, ನೀನಂದರೆ ಜೀವ ಬಿಡ್ತಿದ್ದೆ. ಆದರೆ ನೀನು ನನ್ನನ್ನು ನಡು ನೀರಲ್ಲಿ ಕೈ ಬಿಟ್ಟು ಹೋದೆ. ನನ್ನ ಪರಿಸ್ಥಿತಿ ಎಷ್ಟು ಕೆಡ್ದಾಗಿತ್ತು ಅಂತ ಗೊತ್ತಾ ನಿನಗೆ ಅಂತ ಹೇಳಿ ಅವನ ಕೊರಳ ಪಟ್ಟಿ ಹಿಡಿದು ಕೇಳಿದ್ಲು. ಗೊತ್ತು ಅಪ್ಪು, ಪ್ಲೀಸ್ 5 ನಿಮಿಷ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡು ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಅವಳನ್ನು ಕೂರಿಸಿ ನೀರು ಕೊಟ್ಟ. ಪೂ, ಅವತ್ತು ನೀನು ಎದ್ದು ಹೋದ್ಮೇಲೆ ನನಗೆ ನನ್ನ ಬಗ್ಗೆನೇ ಬೇಜಾರಾಯಿತು. ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ನಿನ್ನನ್ನು ಹುಡುಕೊಂಡು ಬರ್ತಿದ್ದೆ. ಅಷ್ಟರಲ್ಲಿ ನನಗೆ ಕಾಲ್ ಬಂತು, ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಸೊ ನಾನು ಆ ಕ್ಷಣವೇ ನಿನ್ನ ಮನೆಗೆ ಹೊರಟಿದ್ದವನು ನಮ್ಮೂರಿಗೆ ಹೊರಟೆ. ಅಮ್ಮನಿಗೆ ಏನಾಯಿತು ಅಂತ ಗಾಬರಿನಲ್ಲಿ ತುಂಬ ರ್ಯಾಶಾಗಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋದೆ. ಎಷ್ಟು ರ್ಯಾಶಾಗಿ ಹೋಗ್ತಿದ್ದೆ ಅಂದರೆ ಎದುರುಗಡೆಯಿಂದ ಬಂದು ಲಾರಿ ನನಗೆ ಡಿಕ್ಕಿ ಹೊಡಿತು. ಸತ್ಯ ಹೇಳ್ತಾ ಇದ್ದೀನಿ, ನನಗೆ ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ ಆದಮೇಲೆ 1 ವರ್ಷ ನಾನು ಕೋಮಾದಲ್ಲಿದ್ದೆ ಕಣೆ. ಕೋಮಾಯಿಂದ ಎದ್ದ ತಕ್ಷಣವೇ ನನಗೆ ಅಮ್ಮ ನೀನು ಹೇಗಿದ್ದೀರೋ ಅನ್ನೋ ಯೋಚನೆ ಆಯಿತು. ಆದರೆ ಪಕ್ಕದಲ್ಲೇ ನನ್ನ ಅಮ್ಮ ಇದ್ಲು. ಅವಳು ನನಗೆ ಸಮಾಧಾನ ಮಾಡಿದ್ಲು. ಆಮೇಲೆ ನಾನು ಇರೋ ವಿಷಯ ಎಲ್ಲ ಹೇಳಿದೆ. ಅದನ್ನು ಕೇಳಿ ಅವ್ರಿಗೂ ಖುಷಿ ಆಯಿತು. ನನ್ನಿಂದ ಒಂದು ಹುಡುಗಿಗಿಂತ ಮೋಸ ಆಗಿದೆ ಅಂತ ಕೇಳಿ ಬೇಜಾರಾದರೂ ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಕೇಳಿ ಅವ್ರಿಗೆ ಖುಷಿ ಆಯಿತು. ಸರಿ ಕಣೋ, ನೀನು ಯಾರನ್ನು ಇಷ್ಟಪಡ್ತಿದ್ಯೋ ಅವಳೇ ನನ್ನ ಮನೆ ಸೊಸೆ, ಕರ್ಕೊಂಡು ಬಾ ಅಂತ ಸಂತೋಷವಾಗಿ ಹೇಳಿದ್ರು. ನಾನು ನಿನ್ನ ಮನೆ ಬಾಗಿಲಿಗೆ ಬಂದಾಗ ಅಲ್ಲಿ ನೀನಿರಲಿಲ್ಲ. ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಅದಾದಮೇಲೆ ನೀನು ಕೆಲಸ ಮಾಡ್ತಿದ್ದ ಕಂಪ್ನಿ ಕಡೆಗೆ ಬಂದೆ. ಆದರೆ ನೀನು ಕೆಲಸ ಬಿಟ್ಟಿದೀಯಾ ಅಂತ ಹೇಳಿದ್ರು. ನನಗೆ ಸ್ನೇಹ ಮನೆ ಕೂಡ ಗೊತ್ತಿರಲಿಲ್ಲ. ಹಾಗೂ ಕಷ್ಟಪಟ್ಕೊಂಡು ಅವಳ ಮನೆ ಹುಡುಕೊಂಡು ಬಂದೆ. ಅಲ್ಲಿ ನೀನು ಖಂಡಿತ ಇರ್ತೀಯ ಅನ್ನೋ ಆಸೆಯಿಂದ. ಆದರೆ ಮನೆ ಖಾಲಿ ಮಾಡಿ 6 ತಿಂಗಳಾಗಿತ್ತು. ಆಗ ನೀನು ಪ್ರೆಗ್ನೆಂಟ್ ಇದ್ದೆ ಅಂತ ಹೇಳಿದ್ರು. ನನಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಂಗಾಯಿತು. ಯಾಕಂದರೆ ಆವತ್ತು ನಾವಿಬ್ಬರು ಒಂದಾಗಿದ್ದಿದ್ದು ನನಗೆ ಚೆನ್ನಾಗಿ ಗೊತ್ತಿತ್ತು. ನೀನು ಇಂಥ ಪರಿಸ್ಥಿತಿನಲ್ಲಿ ಹೇಗಿದೆಯೋ ಅಂತ ನಿನ್ನನ್ನು ಹುಡುಕದೇ ಇರೋ ಜಾಗ ಇಲ್ಲ ಕಣೆ. ಎಲ್ಲ ಕಂಪನಿಗಳನ್ನು ಅಲ್ದಿದ್ದೀನಿ, ನೀನು ಅಲ್ಲಿದೆಯಾ ಇಲ್ಲಿದೆಯಾ ಅಂತ ಡಿಟೆಕ್ಟಿವ್ಗೂ ಹೇಳಿ ಹುಡುಕ್ಸಿದ್ದೀನಿ. ಕೊನೆಗೆ ನೀನು ಎಲ್ಲಿ ವರ್ಕ್ ಮಾಡ್ತಿದ್ಯಾ ಅಂತ ಇವತ್ತು ಗೊತ್ತಾಯಿತು. ಇವತ್ತು ನಿನ್ನನ್ನು ಹುಡುಕೊಂಡು ಬಂದಾಗಲೇ ನೀನು ಸಿಕ್ಕಿದ್ದು ಪೂ, ಪ್ಲೀಸ್ ನನ್ನ ನಂಬು ಅಂತ ಹೇಳಿ ಅವಳ ಕಾಲ ಬಳಿ ಕುಸಿದು ಅಳ್ತಾ ಕೂತ್ಕೊಂಡ. ಅದನ್ನೆಲ್ಲ ಕೇಳಿದ ಪೂಜಾ ಕಣ್ಣಲ್ಲೂ ನೀರಿತ್ತು. ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ನಿಂಗೆ ಗೊತ್ತಾ ನಾನು ಎಷ್ಟು ಕಷ್ಟಪಟ್ಟೆ ಅಂತ. ಹೊಟ್ಟೆನಲ್ಲಿ ಚಿಗುರಿರೋ ಮಗು ಮನೆಯಿಂದ ಹೊರಗೆ ಹಾಕಿದ್ರು. ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಿಲ್ಲದೆ ಇದ್ದಿದ್ದ ಸಮಯದಲ್ಲಿ ಸ್ನೇಹ ನನಗೆ ಆಶ್ರಯ ಕೊಟ್ಟಳು, ಬದುಕೋ ಭರವಸೆ ಮೂಡಿಸಿದ್ಲು ಅಂತ ಹೇಳಿ ತನ್ನ ಕಷ್ಟನೆಲ್ಲ ಹೇಳಿಕೊಂಡು, ನಿನಗೆ ಗೊತ್ತಾ ನಮಗೆ ಹೆಣ್ಮಗು ಇದೆ ಅಂತ ಹೇಳಿದ್ಲು. ಅದನ್ನು ಕೇಳಿ ಅವನು ಖುಷಿಗೆ ಕಣ್ಣರಳಿಸ್ದ. ಹೌದು ಪೂ, ನನಗೂ ಇವತ್ತಷ್ಟೇ ನಿನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು. ನಡಿ ನಮ್ಮ ಮಗುನ ನೋಡೋಣ ಅಂತ ಹೇಳಿ ಅವಳನ್ನು ಸ್ನೇಹ ಮನೆಗೆ ಕರ್ಕೊಂಡು ಬಂದ. ಅಲ್ಲಿ ತನ್ನ ಮಗಳು ಆಟ ಆಡ್ತಿರೋದನ್ನು ನೋಡಿ ಅವನಿಗೆ ಖುಷಿಗೆ ಗಂಟಲು ಉಪ್ಪಿ ಬಂದಿತ್ತು. ಸ್ನೇಹ ಅವನನ್ನು ನೋಡಿ ಕೋಪ ಮಾಡಿಕೊಂಡ್ರು. ಪೂಜಾ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವಳಿಗೂ ಗೆಳತಿ ಬದುಕು ಸರಿ ಹೋದರೆ ಸಾಕು ಅನಿಸಿ ಖುಷಿ ಆಯಿತು. ಸ್ನೇಹ ಹೇಳಿದ್ಲು, ಇನ್ಮೇಲಾದರೂ ಖುಷಿಯಾಗಿರಿ, ಆಗಿದ್ದೆಲ್ಲ ಮರೆತು ಸಂತೋಷವಾಗಿರಿ ಅಂತ. ಖಂಡಿತವಾಗಿಯೂ ಸ್ನೇಹ, ನನ್ನ ಜೀವನ ಜೊತೆಗೆ ನನ್ನ ಕರಳು ಬಳ್ಳಿನ ಇಬ್ಬರನ್ನು ಕಾಪಾಡಿರೋ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳಿ ಅವಳಿಗೆ ಒಂದಷ್ಟು ಥ್ಯಾಂಕ್ಸ್ ಹೇಳ್ದ. ಅದಾದಮೇಲೆ ಅವರ ಬದುಕು ಸುಖ ಪಯಣದತ್ತ ಸಾಕ್ತು. ಫ್ರೆಂಡ್ಸ್, ಹೀಗೊಂದು ಪುಟ್ಟ ಕತೆ ಬರೀಬೇಕು ಅಂತ ಅನ್ನಿಸ್ತು, ಬರೆದಿದ್ದೀನಿ. ಹೇಗಿದೆ ಅಂತ ಹೇಳಿ. ಇದೇ ಥರ ನಿಮ್ಮಲ್ಲೂ ಯಾವುದಾದ್ರೂ ಕತೆ ಇದೆ ಅಂತ ಹೇಳಿದ್ರೆ, ಹಂಚ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿಯೂ ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ಕತೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಶೇರ್ ಮಾಡಿ.
ಆ್ಯಂಡ್ ಕತೆ ಇಷ್ಟ ಆಗಿದರೆ ಖಂಡಿತವಾಗಿಯೂ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೊಂದು ಚಿಕ್ಕ ಪ್ರಯತ್ನ ಆಗಿತ್ತು. ಮನಸ್ಸಲ್ಲಿ ಮೂಡಿದ್ದನ್ನು ಕಥೆಯಾಗಿ ನಿಮ್ಮ ಮುಂದೆ ನಿರೂಪಿಸಿದ್ದೀನಿ. ಹೇಗಿತ್ತು ಅಂತ ದಯವಿಟ್ಟು ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.